ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಅಕ್ಕಿ ಅಥವಾ ಬೇಳೆ ಯಾವುದು ಬಳಸೋದನ್ನೇ ಅವಲಕ್ಕಿ ಮಸಾಲ ಫಡ್ಡನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಮೊದಲಿಗೆ ನಾನು ಒಂದು ಬೌಲನ್ನು ತೊಗೊಂಡು ಅದಕ್ಕೆ ಒಂದು ಬಟ್ಟಲಾಗುವಷ್ಟು ಅವಲಕ್ಕಿಯನ್ನು ತೊಗೊತಾ ಇದ್ದೀನಿ. ನೋಡಿ, ಇದು ನನ್ನ ಹತ್ರ ನಾರ್ಮಲ್ ಅವಲಕ್ಕಿ ಇದೆ. ನೀವು ಗಟ್ಟಿ ಅವಲಕ್ಕಿ ಕೂಡ ತೊಗೊಳ್ಬೋದು. ಅದಕ್ಕೆ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಒಂದು ಸರಿ ಅಥವಾ 2 ಸರಿ ನೀರು ಚೇಂಜ್ ಮಾಡಿಕೊಂಡು ಚೆನ್ನಾಗಿ ಒಂದು ಸರಿ ತೊಳೆದ್ಕೊಂಡು ಬರಬೇಕು. ನೋಡಿ, ಇಲ್ಲಿ ನಾನು ಕೂಡ ತೊಳೆದ್ಕೊಂಡು ಬಂದಿದ್ದೀನಿ. ಇವಾಗ ಯಾವ ಬಟ್ಟಲಿಂದ ಅವಲಕ್ಕಿ ತೊಗೊಂಡಿದ್ದೀನೋ ಅದೇ ಬಟ್ಟಲಿಂದ ಒಂದು ಬಟ್ಟಲು ಮೊಸರು ಮತ್ತು ಅರ್ಧ ಬಟ್ಟಲಷ್ಟು ನೀರನ್ನು ಹಾಕ್ಕೊಂಡು ಒಂದು ಸರಿ ನಾವು ಒಂದು ಸ್ಪೂನ್ನಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಇದು ಒಂದು 10 ನಿಮಿಷ ನೆನೆಸ್ಕೊಳ್ಬೇಕು. ಒಂದು ಡಕ್ಕನವನ್ನು ಮುಚ್ಚಿ ನಾವು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನೋಡಿ, ಇವಾಗ ಒಂದು 10 ನಿಮಿಷ ಆಗಿದೆ. ನಾನು ತೆಗಿತಾ ಇದ್ದೀನಿ. ಯಾವ ರೀತಿ ನಮ್ಮ ಅವಲಕ್ಕಿ ನೆಂದಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಮೊಸರು, ನೀರು ಎಲ್ಲ. ಅವಲಕ್ಕಿ ಚೆನ್ನಾಗಿ ನೆಂದು ಹೋಗಿದೆ. ನೋಡಿ, ಈ ರೀತಿ ನೆನೆಸ್ಕೊಂಡು ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಡಕ್ಕನವನ್ನು ಮುಚ್ಚಿ ಒಂದು ಸರಿ ನಾವು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಒಂದು ಸ್ವಲ್ಪ ಈ ಅವಲಕ್ಕಿ ಏನಿರುತ್ತಲ್ವ ಅದೆಲ್ಲ ಸ್ವಲ್ಪ ನುಣ್ಣಗಾಗಬೇಕು. ನೋಡಿ, ಈ ರೀತಿ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಈ ರೀತಿ ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದಕ್ಕೆ ನಾನು ಇಲ್ಲಿ ಚಿರೋಟಿ ರವೆ ಇರುತ್ತಲ್ವ ಆ ರವೆಯನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಬಟ್ಟಲಷ್ಟು ನಾನು ರವೆ ಹಾಕ್ಕೊಂಡಿದ್ದೀನಿ. ನೋಡಿ, ಮತ್ತು ಅರ್ಧ ಬಟ್ಟಲಷ್ಟು ನೀರನ್ನು ಹಾಕ್ಕೊಂಡು ಒಂದು ಸರಿ ನಾವು ಈ ಸ್ಪೂನ್ನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವು ಮತ್ತೆ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ, ಕರೆಕ್ಟಾಗಿ ಅಳತೆ ಪ್ರಕಾರ ಮಾಡ್ಕೊಳ್ಳಿ. 1 ಬಟ್ಟಲು ಅವಲಕ್ಕಿಗೆ 1 ಬಟ್ಟಲು ಮೊಸರು ಮತ್ತು 2 ಬಟ್ಟಲು ರವೆಯನ್ನು ಹಾಕ್ಕೊಂಡು ನಾವು ಈ ರೀತಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ನೋಡಿದ್ರೆ ಫ್ರೆಂಡ್ಸ್, ನಾನು ಕೂಡ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳಿ. ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಹದಕ್ಕೆ ನಾವು ಈ ಫಡ್ಡಿನ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಒಂದು ಪಾತ್ರೆಗೆ ನಾನು ಇದನ್ನು ತೆಕ್ಕೋತಾ ಇದ್ದೀನಿ. ನೋಡಿ, ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಬೋದು. ಈ ರೀತಿ ನಾವು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡು ಇದಕ್ಕೆ ಇವಾಗ ಒಂದು ಸ್ವಲ್ಪ ನಾನು ಮಿಕ್ಸಿ ಜಾರನ್ನು ತೊಳೆದುಕೊಂಡು ಒಂದು ಟೀ ಕಪ್ಪಿನಿಂದ ಅರ್ಧ ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೋಡಿ, ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, ತುಂಬ ಲೂಸ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಫಡ್ಡಿನ ಹಿಟ್ಟು ಗಟ್ಟಿನೇ ಇರಬೇಕು. ನೋಡಿ, ಈ ಹದಕ್ಕೆ ನಾನು ಫಡ್ಡಿನ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಸಾಲವನ್ನು ಹಾಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಖಾರಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕ್ಯಾರೆಟನ್ನು ತುರಿದುಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಮತ್ತು ಇಲ್ಲಿ ಒಂದು ಸ್ವಲ್ಪ ಹಸಿ ಬಟಾಣಿ ಕೂಡ ಒಂದು ಸ್ವಲ್ಪ ಜಜ್ಜಿಕೊಂಡು ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಲೂಸ್ ಆಗೋದಕ್ಕೆ ಬಿಡಬೇಡಿ. ನೋಡಿ, ಈ ಹದಕ್ಕೆ ನಾವು ಈ ಹಿಟ್ಟನ್ನು ರೆಡಿ ಮಾಡಿಕೊಂಡು ಒಂದು ಡಕ್ಕನವನ್ನು ಮುಚ್ಚಿ ನಾವು ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡೋಣ. ಒಂದು ಚಟ್ನಿ ಮಾಡ್ಕೋತೀವಲ್ಲ ಇದ್ರ ಜೊತೆ, ಅಲ್ಲಿವರೆಗೆ ನೆನೆಸಿದರೆ ಸಾಕು. ಒಂದು 10 ನಿಮಿಷದಲ್ಲಿ ಚೆನ್ನಾಗಿ ನೆಂದು ಹೋಗುತ್ತೆ. ನೋಡಿ, ಇವಾಗ 10 ನಿಮಿಷ ಆಗಿದೆ. ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ನೆಂದಿದೆ ಅಂತ ನೋಡ್ಕೊಳ್ಳಿ. ನೋಡಿ, ರವೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಒಂದು ಸ್ವಲ್ಪ ಗಟ್ಟಿನೇ ಆಗಿದೆ. ನೋಡಿ, ಹಿಟ್ಟು ಈ ರೀತಿ ನಾವು ರೆಡಿ ಮಾಡ್ಕೊಳ್ಬೇಕು. ನಿಮಗೆ ಜಾಸ್ತಿ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲಿ ಇವಾಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಈನೋ ಹಾಕೋತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡುವುದರಿಂದ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಈನೋ ಅಥವಾ ಅಡುಗೆ ಸೋಡಾ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ನೋಡಿ, ಈನೋ ಹಾಕ್ಕೊಂಡೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈನೋ ಹಾಕಿದ ಮೇಲೆ ಜಾಸ್ತಿ ಲೇಟ್ ಮಾಡಬಾರ್ದು. ನಾವು ಫಡ್ಡನ್ನು ಹಾಕ್ಕೊಳ್ಬೇಕು. ಇಲ್ಲಿ ಸ್ಟವ್ ಮೇಲೆ ಫಡ್ಡಿನ ಹಂಚು ಕೂಡ ಇಟ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಕಾಯ್ದಿದೆ. ಇವಾಗ ಇದಕ್ಕೆ ಎಣ್ಣೆಯನ್ನು ಹಚ್ಕೊಂಡು ನಾನು ಇವಾಗ ಇದರಲ್ಲಿ ಫಡ್ಡನ್ನು ಹಾಕೋತೀನಿ. ನೋಡಿ, ಈ ರೀತಿ ಬ್ರಷ್ನಿಂದ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಬೇಕು. ಇವಾಗ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಈ ರೀತಿ ಫಡ್ಡನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಇದು ಉಬ್ಬಿ ಜಾಸ್ತಿ ಆಗುತ್ತೆ. ನೋಡಿ, ಈ ರೀತಿ ಹಾಕ್ಕೊಂಡು ಮೇಲೆ ಡಕ್ಕನವನ್ನು ಮುಚ್ಚಿ ಒಂದು 2 ರಿಂದ 3 ನಿಮಿಷ ನಾವು ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಒಂದು 2 ರಿಂದ 3 ನಿಮಿಷ ಆಗಿದೆ. ಈ ಥರ ಆಗಿದೆ. ನೋಡಿ, ನಮ್ಮ ಫಡ್ಡು ಯಾವ ರೀತಿ ಉಬ್ಬಿ ಬಂದಿದೆ ಅಂತ ನೋಡ್ಬೋದು. ಇವಾಗ ನಾವು ಆರಾಮವಾಗಿ ಈ ಸೈಡಲ್ಲಿ ಒಂದು ಸ್ಪೂನ್ನಿಂದ ಮತ್ತೆ ತಿರುವಿ ಹಾಕಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎದ್ದು ಬರ್ತಾಯಿವೆ ಅಂತ ನೋಡ್ಬೋದು. ಏನು ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸರ್ತಿ ಇದೇ ರೀತಿ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಈ ಸೈಡಲ್ಲಿ 1 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ, ಗ್ಯಾಸ್ ಅಂತೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕು. ಸೂಪರಾಗಿರುವ ನಮ್ಮ ಈ ಅವಲಕ್ಕಿ ಮಸಾಲ ಫಡ್ ಅಂತೂ ರೆಡಿಯಾಗಿದೆ. ನೋಡಿ, ಇದೇ ರೀತಿ ನಾನು ಎಲ್ಲ ಫಡ್ಗಳನ್ನು ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಇಲ್ಲಿ ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಅವಲಕ್ಕಿ ಮಸಾಲ ಫಡ್ ಅಂತೂ ರೆಡಿ ಆಯಿತು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್.
ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡ್ಬೋದು. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ, ಅಷ್ಟೊಂದು ರುಚಿಯಾಗಿರುವ ಈ ನಮ್ಮ ಅವಲಕ್ಕಿ ಮಸಾಲೆ ಫಡ್ಡು ರೆಡಿ ಆಯಿತು. ನೋಡಿದ್ರೆ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕಿರುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.